ಫಸ್ಟು ನಮಗೆ ಕಾನೂನು ನಂಬರ್ ಒನ್ನು. ಕಾನೂನಿಗೆ ನಾವು ವಿರುದ್ಧವಾಗಿ ಮಾತಾಡಬಾರ್ದು. ಫಸ್ಟ್ ಕಾನೂನಲ್ಲಿ ಜಗದೀಶ್ ಚೌಧರಿಗೆ ಒಂದು ತನಿಖೆ ಆಗಲಿ, ಆಮೇಲೆ ಇವರು ಉಚ್ಚಾಟನೆ ಮಾಡಲಿ. ಅದು ಬಿಟ್ಟು ತನಿಖೆನೇ ಆಗಿಲ್ಲ, ಇನ್ನು ಸ್ಟೇಟ್ಮೆಂಟೇ ಬಂದಿಲ್ಲ, ಏಕಾಏಕಿ ಇವ್ರನ್ನ ವಜಾ ಮಾಡಿದ್ದು ಇದು ಭಾರತೀಯ ಜನತಾ ಪಕ್ಷದ ತಪ್ಪು. ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವ್ರು ಹಂಚಿದ್ದಾರೆ. ಇನ್ನು ಕಾನೂನಲ್ಲಿ ಫಸ್ಟ್ ಅವ್ರು ಆಕ್ಷನ್ ತಗೊಬೇಕು, ಆಮೇಲೆ ಪಕ್ಷ ಆಕ್ಷನ್ ತಗೊಬೇಕು. ಅಂತ ವ್ಯಕ್ತಿನ ಇವತ್ತು ಒಂದು ನೋಟಿಸ್ ಕೊಟ್ಟು ಒಂದು 7 ದಿವಸ ಆದ್ಮೇಲೆ ಅವರು ಉತ್ತರ ತಗೊಂಡು ವಜಾ ಮಾಡ್ಬೋದಾಯಿತು. ಏಕಾಏಕಿ ವಜಾ ಮಾಡಿದ್ದು ಇದು ತಪ್ಪಿದು. ಆಮೇಲೆ ಏನೀಗ ಮದ್ಯ ಪೂರೈಕೆ ಅಂತ ಏನಿದೆ, ಇದು ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಮದ್ಯ ಹಂಚಿದ್ದಾರೆ. ಆದ್ದರಿಂದ ಇದು ಬರೀ ಚೌಧರಿ ಮೇಲೆ ಆಪಾದನೆ ಮಾಡೋದು ತಪ್ಪು. ಮೈತ್ರಿ ಪಕ್ಷದಿಂದ ನಾವು ಅಭಿನಂದನಾ ಸಮಾರಂಭ ಮಾಡಿದ್ದೀವಿ. ಆದ್ದರಿಂದ ಇದರಲ್ಲಿ JDS ಪಾಲು ಮತ್ತು BJP ಪಾಲು ಎರಡು ಸೇರಿ ನಾವು ಮಾಡಿರೋದು. ಜಗದೀಶ್ ಚೌಧರಿ ಒಬ್ಬರನ್ನೇ ಹೊಣೆಗಾರಿಕೆ ಮಾಡೋಕ್ಕೆ ನಾವು ಇಷ್ಟಪಟ್ಟಿಲ್ಲ. ಮೈತ್ರಿ ಪಕ್ಷ ಅಂದಾಗ ಎರಡೂ ಪಕ್ಷ ನಾಯಕರು ಸಭೆ ಸೇರಿ ಎಲ್ಲ ಕಾರ್ಯಕ್ರಮನ ಮಾಡಬೇಕು ಅಂತ ಎಲ್ಲರೂ ಒಮ್ಮತವಾಗಿ ನಾವು ಚೌಧರಿಯವರಿಗೆ ಬೆಂಬಲ ಕೊಟ್ಟಿದ್ದೀವಿ. ಆದ್ದರಿಂದ ಚೌಧರಿಯವರು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯವನ್ನು ಮಾಡಿದ್ದಾರೆ. ಆಮೇಲೆ ಏನೀಗ ಮದ್ಯ ಪೂರೈಕೆ ಅಂತ ಏನಿದೆ, ಇದು ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಮದ್ಯ ಹಂಚಿದ್ದಾರೆ. ಆದ್ದರಿಂದ ಇದು ಬರೀ ಚೌಧರಿ ಮೇಲೆ ಆಪಾದನೆ ಮಾಡೋದು ತಪ್ಪು. ಯಾಕೆಂದರೆ ಅವರು ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ ಪೂರ್ತಿ ಎಲ್ಲ. ಆಮೇಲೆ ಈ ವಿಚಾರ ತಗೊಂಡ್ರೆ ಫಸ್ಟು ಕಾನೂನಿಗೆ ಗೌರವ ಕೊಡಬೇಕು. ಯಾವುದೇ JDS ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಇರಲಿ, ಫಸ್ಟು ನಮಗೆ ಕಾನೂನು ನಂಬರ್ ಒನ್ನು. ಕಾನೂನಿಗೆ ನಾವು ವಿರುದ್ಧವಾಗಿ ಮಾತಾಡಬಾರ್ದು. ಫಸ್ಟ್ ಕಾನೂನಲ್ಲಿ ಜಗದೀಶ್ ಚೌಧರಿಗೆ ಒಂದು ತನಿಖೆ ಆಗಲಿ, ಆಮೇಲೆ ಇವರು ಉಚ್ಚಾಟನೆ ಮಾಡಲಿ. ಅದು ಬಿಟ್ಟು ತನಿಖೆನೇ ಆಗಿಲ್ಲ, ಇನ್ನು ಸ್ಟೇಟ್ಮೆಂಟೇ ಬಂದಿಲ್ಲ, ಏಕಾಏಕಿ ಇವ್ರನ್ನ ವಜಾ ಮಾಡಿದ್ದು ಇದು ಭಾರತೀಯ ಜನತಾ ಪಕ್ಷದ ತಪ್ಪು. ಜಗದೀಶ್ ಚೌಧರಿಯವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ JDS ಪಕ್ಷದಲ್ಲಿದ್ದರು. ಮತ್ತೆ ಅವರು BJPಗೆ ಹೋಗಿದ್ದಾರೆ. BJPಗೆ ಹೋಗಿ ಅವರು ಒಂದು 18 ತಾಸುಗಳ ಕಾಲ ಅವ್ರು ಕೆಲಸ ಮಾಡಿದ್ದಾರೆ ಪೂರ್ತಿಲ್ಲ. ಈಗ ನಾವು ಕಂಡಂಗೆ ಯಾವ ನಾಯಕರು ಅವರಷ್ಟು ಹೋರಾಟ ಮಾಡಿಲ್ಲ. ಅಂತ ವ್ಯಕ್ತಿನ ಇವತ್ತು ಒಂದು ನೋಟಿಸ್ ಕೊಟ್ಟು ಒಂದು 7 ದಿವಸ ಆದ್ಮೇಲೆ ಅವರು ಉತ್ತರ ತಗೊಂಡು ವಜಾ ಮಾಡ್ಬೋದಾಯಿತು. ಏಕಾಏಕಿ ವಜಾ ಮಾಡಿದ್ದು ಇದು ತಪ್ಪಿದು. ಒಳಸಂಚು ಇದರಲ್ಲಿ ಏನಿಲ್ಲ. ಪಾಪ ಅವ್ರು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿ ಚೌಧರಿಯವರು ಖರ್ಚು ಮಾಡಿದ್ದಾರೆ. ಇದರಲ್ಲಿ ಯಾರು 100 ರೂಪಾಯಿ ಯಾವುದೇ ಪಕ್ಷರು ಚೌಧರಿಯವ್ರಿಗೆ ಕೊಟ್ಟಿಲ್ಲ. ಒಂದು ತಾಲೂಕಲ್ಲಿ ಒಂದು ಆಸೆ ಇರುತ್ತೆ ಮನುಷ್ಯನಿಗೆ, ನಾನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ. ಅದೇ ರೀತಿ ಚೌಧರಿಯವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕು ಅಂತ ಒಂದು ಹುಮ್ಮಸ್ಸಿದೆ. ಆ ಹುಮ್ಮಸ್ಗೋಸ್ಕರ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮುಂದೆ ಬಂದಿದ್ರೆ ಹೊರತು ಬೇರೆ ಅನ್ಯತಾ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡಿಲ್ಲ. ಸರ್, ಈಗ ಆಕಾಂಕ್ಷಿಗಳು 100 ಜನ ಇರ್ತಾರೆ. ಅದರಲ್ಲಿ ಜಗದೀಶ್ ಚೌಧರಿಯವರು ಸಹ ಒಬ್ಬರಿರ್ತಾರೆ. ಅದು ಇನ್ನೂ ಕಾಲ ಮುಂದೆ ಇದೆ, ಬೇಡ, ಆ ಕಾಲ ಬಂದಾಗ ನೋಡ್ಕೊಳ್ಳೋಣ. ಮೈತ್ರಿ ಪಕ್ಷದಿಂದ ನಾವು ಅಭಿನಂದನಾ ಸಮಾರಂಭ ಮಾಡಿದ್ದೀವಿ. ಆದ್ದರಿಂದ ಇದರಲ್ಲಿ JDS ಪಾಲು ಮತ್ತು BJP ಪಾಲು ಎರಡು ಸೇರಿ ನಾವು ಮಾಡಿರೋದು. ಜಗದೀಶ್ ಚೌಧರಿ ಒಬ್ಬರನ್ನೇ ಹೊಣೆಗಾರಿಕೆ ಮಾಡೋಕ್ಕೆ ನಾವು ಇಷ್ಟಪಡಲ್ಲ. ಜಗದೀಶ್ ಚೌಧರಿ ಒಬ್ಬ ಕಾರ್ಯಕರ್ತರಾಗಲಿ, ಒಬ್ಬ ಅಧ್ಯಕ್ಷ ಆಗಲಿ, ಸದಾ ಜನರ ಜೊತೆ ಇರ್ತಾರೆ. ಅವರು ನಿಂತ್ಕೊಂಡ್ರೆ 10 ಜನ ಬಂದು ಮಾತಾಡಿಸ್ತಾರೆ. ಅದು ಅವರ ಗುಣ. ಈಗ ಬೆಂಬಲ ಅಂತಂದರೆ ಕಾನೂನು ಅಡಿಯಲ್ಲಿ ಅವರು ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವ್ರು ಹಂಚಿದ್ದಾರೆ. ಇನ್ನು ಕಾನೂನಲ್ಲಿ ಫಸ್ಟ್ ಅವರು ಆಕ್ಷನ್ ತಗೊಬೇಕು, ಆಮೇಲೆ ಪಕ್ಷ ಆಕ್ಷನ್ ತಗೊಬೇಕು. ನಮ್ಮ JDS ಮತ್ತು BJP ಕಾರ್ಯಕರ್ತರಲ್ಲಿ ಏನು ಖುಷಿ ಅಂದರೆ, ಜಗದೀಶ್ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸದಾ ನಗುಮುಖದ ವ್ಯಕ್ತಿ. ಮತ್ತು ಆ ಯಪ್ಪ ಯಾವುದೇ ಕೆಲಸ ಮಾಡಿದ್ಮೇಲೆ 100% ಆ ಕೆಲಸ ಸಂಪೂರ್ಣ ಮುಗಿಸ್ತಾರೆ. ಅದು ಒಂದು ಅವರ ವ್ಯಕ್ತಿತ್ವದ ಗುಣ. JDS ತಾಲೂಕು ಕಾರ್ಯಾಧ್ಯಕ್ಷನಾಗಿ ನಾನು ಬೂದಿಹಾಲ್ ರಾಜ್ಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು JDS ಮತ್ತು BJP ಮೈತ್ರಿ ಪಕ್ಷದಿಂದ ಡಾಕ್ಟರ್ ಸುಧಾಕರ್ ಅವರು ಅತಿ ಹೆಚ್ಚಿನ ಮತದಿಂದ ಗೆದ್ದಿದ್ದಾರೆ. ಆದ್ದರಿಂದ ನಮ್ಮ JDS ಪಕ್ಷ ಚುನಾವಣೆ ಬಂದಾಗ ಮಾತ್ರ ಮೈತ್ರಿ ಆಗುತ್ತೆ. ಮತ್ತೆ ಖಾಲಿ ಇದ್ದಾಗ ನಾವು JDS ಪಕ್ಷನ ಬಲಿಷ್ಠವಾಗಿ ಬಲಗೊಳಿಸೋಕ್ಕೋಸ್ಕರ ಹಳ್ಳಿಗಳಲ್ಲಿ ಸಂಘಟನೆನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ನಾಳೆ ಶನಿವಾರ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಇಡೀ ತಾಲೂಕಿನ ಪಂಚಾಯತಿಗಳಲ್ಲಿ ಒಗ್ಗಟ್ಟಾಗಿ JDS ಪಕ್ಷಕ್ಕೆ ಬೆಂಬಲ ಕೊಟ್ಟು JDS ಪಕ್ಷನ ಬೆಳೆಸಬೇಕು ಅಂತ ಎಲ್ಲ ರೀತಿ ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲ ಕಡೆ ಮೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲೇ JDSಗೆ ಬೆಂಬಲ ಜಾಸ್ತಿ ಇದೆ. ಆದ್ದರಿಂದ ಮೊದಲನೇ ಕಾರ್ಯಕ್ರಮ ನಾವು ಹಳ್ಳಿಗಳಲ್ಲೇ JDS ಪಕ್ಷನ ಸಂಘಟನೆನ ಅತಿ ಹೆಚ್ಚಾಗಿ ಬೆಳೆಸಬೇಕು ಅಂದ್ಕೊಂಡಿದ್ವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ JDS ಪಕ್ಷಕ್ಕೆ ಒಂದು ಬೆನ್ನೆಲುಬು ರೈತರ ಪಕ್ಷ ಇದೆ. ಆ ಪಕ್ಷದಿಂದ ನಮಗೆ ರೈತರಿಂದ ಹೆಚ್ಚಿನ ಅನುಕೂಲ ಆಗಿದೆ JDS ಪಕ್ಷಕ್ಕೆ.
ಆದ್ದರಿಂದ ಹೆಚ್ಚಿನ ಬೆಲೆ ನಾವು ರೈತರು ಪಕ್ಷದ JDS ಪಕ್ಷಕ್ಕೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸಹ ಕೈ ಜೋಡಿಸ್ತಾ ಇದ್ದೀವಿ. ದೇವೇಗೌಡರು ಕಟ್ಟಿದಂಥ ಪಕ್ಷದಲ್ಲಿ JDSಗೆ ರೈತರೇ ಬೆನ್ನೆಲುಬು. ಆದ್ದರಿಂದ ರೈತರೇ ನಮ್ಮ ಪಕ್ಷದ ಒಂದು ಬೆನ್ನೆಲುಬು. ಅವ್ರ ಜೊತೆ ನಾವು ಇರಬೇಕು ಅಂತ ಅನ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಇರ್ತೀವಿ. ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ ಕ್ವಶನ್. ಆದರೆ ಸದಾ ನಾವು JDS ಪಕ್ಷ, ನಾವು ರೈತರೊಂದಿಗೆ ನಾವು ಜೊತೆ ಇದ್ದೀವಿ. JDS ಪಕ್ಷ ಒಂದು ರೈತರ ಪಕ್ಷ, ಮತ್ತೆ ಮನೆ ಮನೆ ಪಕ್ಷ JDS ಪಕ್ಷ. ನಮ್ಮ ಕರ್ನಾಟಕದಲ್ಲಿ ಅದು ಮೊದಲಿಗೆ JDS ಪಕ್ಷ ನೆಲಮದಲ್ಲಿ ಬಹಳ ಹೆಮ್ಮರವಾಗಿದೆ. ನಮ್ಮ ಪಕ್ಷ ಸಂಘಟನೆ ಮತ್ತೆ JDS ಪಕ್ಷದ ಕಾರ್ಯಕರ್ತರ ಸಭೆ ಮಾಡಿ ನಾವು ಮುಂದಿನ ಬಲಿಷ್ಠವಾಗಿ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀವಿ. ನಮ್ಮ ದೃಷ್ಟಿನಲ್ಲಿ ಚುನಾವಣೆ ಇಲ್ಲ. ಚುನಾವಣೆ ಬರುತ್ತೆ ಹೋಗುತ್ತೆ. ಸದಾ ನಾವು JDS ಪಕ್ಷ ರೈತರ ಜೊತೆ ಇರ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ಫಸ್ಟ್ ನಮಗೆ ಕಾನೂನು ನಂಬರ್ 1. ಕಾನೂನಿಗೆ ನಾವು ವಿರುದ್ಧವಾಗಿ